ಎಕ್ಸಾಮಿನ ಬಂದಾಗ ಫಸ್ಟ್ ಇಡೋದಿಲ್ಲ ಅಂತ ವಾಲಿಬಾಲ್ ಆಟವನ್ನು ಮೊದಲು ಇದನ್ನೊಂದು ನೋಡುವಾಗ ಏನ್ ಕಳಿಸಿದ್ದಾರೆ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಬೆಳಗ್ಗೆ ಆಯಿತು, ಬೆಳಗಾಗಿ 6:30 ಆಯಿತು. ಬೇಗ ಆಗಿದ್ದೇವೆ ಯಾಕಂದರೆ ಮೊನ್ನೆ ಅಮ್ಮನಿಗೆ ಹುಷಾರಿರಲಿಲ್ಲ. ಇವತ್ತು ಸಿಂಚುಗೆ ಎಕ್ಸಾಮು, ಫಸ್ಟ್ ಎಕ್ಸಾಮ್ ನನಗೆ ಗೊತ್ತಿರು ಸಿಂಚುಗೆ ಎಕ್ಸಾಮ್, ಫಸ್ಟ್ ಎಕ್ಸಾಮ್. ಮತ್ತು ರಜೆ ಉಂಟು ಈಗ, ನಾಳೆಯಿಂದ ಮತ್ತೆ ನಾರ್ಮಲ್ ಸ್ಕೂಲ್ ಸ್ಟಾರ್ಟ್. ಅದೊಂದು ಮಾತ್ರ ಬೇಗ ಮಾಡ್ತಾ ಇದ್ದಾರೆ, ಹಾಗೆ ಬೇಗ ಇತ್ತು. ಚಪಾತಿ ಚಹಾ ಈಗ ಮಾಡ್ಕೊಳ್ತಿದ್ದೆ ನಾನು. ಹಾಗೆ ಫ್ಯಾನ್ ಫಿಟ್ ಮಾಡುವ ಬರ್ತಾರೆ ಅಂತ ಹೇಳಿದ್ದಾರೆ. 7 ಗಂಟೆ ಆಗ್ತಾ ಬಂತು ಗೈಸ್. ಈಗ ಅಮ್ಮನಿಗೆ ದೋಸೆ ಮಾಡಿಕೊಳ್ತಿದ್ದೇನೆ. ಅಮ್ಮನ ಚಪಾತಿ ತಿನ್ನೋದಿಲ್ಲ, ಹಾಗೆ ಅಮ್ಮನಿಗೆ ದೋಸೆ ಈಗ ಮಾಡಿ ಕಾವಲಿಟ್ಟಿದ್ದೇನೆ ನೋಡಿ. ಇದು ನಿನ್ನೆಯೇ ಬಂದ, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈ ದೋಸೆ. ಮತ್ತು ಈಗ ಅಮ್ಮನಿಗೆ ನೀರು ದೋಸೆ ಮಾಡಬೇಕು. ಇನ್ನು ಕೋಳಿ ಚಿಕನ್ ಇದು ಪದಾರ್ಥ ಉಂಟು, ಅದಕ್ಕೆ ಆಗ್ತದೆ. ಅಮ್ಮ ಮಲಗಿದ್ದಾರೆ, ಅಂದರೆ ಎದ್ದು ಬ್ರಷ್ ಮಾಡಿ ಮಲಗಿರೋದು. ಈಗ ಚಿಂಚು ಓದ್ತಾ ಇದ್ದಾನೆ. ಬೆಳಗ್ಗೆ ಓದಿದ್ರೆ ಸ್ವಲ್ಪ ತಲೆಗೆ ಸೀರಿಯಸ್ ಆಗಿದ್ದಾನೆ. ಓದ್ತಾಯಿತ್ತು, ಲಾಸ್ಟ್ ಎಕ್ಸಾಮ್ ಅಲ್ಲ. ಆಲ್ ದ ಬೆಸ್ಟ್. ಎಡ್ಡೆ ಮನ್ಪೋಡು ಶೋಕು ಮಂತ್ ಬರಲ್ಲ ಪೆನ್ನು ಪೂರ ಉಂಡ ತುಯ್ಯನ. ರಟ್ಟೆ ಈತನ ಪೇಪರ್ ಮಾತ್ರ ಕೊಂಡು వచ్చి ಪೇಪರ್ ಚೆಕ್ ಮಾಡ್ಬಿಡ್ಯಾರ. ಪೇಪರ್ ಪರೀಕ್ಷೆ ಅದ ಎಂಕಲು ಪೂರ ಉಪ್ಪುನಾಗ ಪೇಪರ್ ಕೊನೆ ಇರ್ಲಿಜ್ಜಾನ ಕಂಪಲ್ಸರಿ ತೂಪೇರು ತೆಪ್ಪೇರು ಪೇಪರ್ ಪೂರ ದೀಯರಿಚ್ಚು ಊದು ಊದು ಊದು. ಈ ನೋಡಿ ಇದ್ರದು ಗುಂಡದ ತುಂಬ ಸಮಸ್ಯೆ ಇದ್ದಿ. ಅಂದರೆ ಅವನು ಹೊರಗಡೆ ಹಾಕೋದು ನಾವು ಬೆಳಗಿಂದ ಸಾಯಂಕಾಲದವರೆಗೆ ಹೊರಗೆ ಇರ್ತದೆ. ಆದರೂ ರಾತ್ರಿ 1 ಗಳಿಗೆ ಒಳಗೆ ತರ್ತೇವೆ. ಆ ರಾತ್ರಿ 1 ಗಳಿಗೆ ಎಂತ ಗೊಬ್ಬೆ ಹಾಕೋದು ಗೊತ್ತಾ ಹೊರಗಡೆ ಹೋಗ್ಲಿಕ್ಕೆ. ಅದಕ್ಕೆ ಎಂತದ ಇರಲಿಕ್ಕೆ ಮನಸ್ಸಿಲ್ವ ನಮ್ಮ ಜೊತೆ, ಎಂತ ಅಂತ ಗೊತ್ತಿಲ್ಲ ಮರ. ಬೆಕ್ಕಿ ಹಾಗೇನಾ, ಗೂಡು ತಂದರೆ ಆಗ್ಬೋದಾ ಅಂತ. ಆ ಗೂಡನ್ನು ಹೊರಗೆ ಇಡ್ಬೋದಲ್ಲ. ಗೈಸ್ ಎಂತ ಗೊತ್ತಾ, ಇವತ್ತು ನಮ್ಮ ಒಂದು ಸಬ್ಸ್ಕ್ರೈಬರೇ ಅಂದರೆ ತುಂಬ ಟೈಮಿಂದ ಅವರು ಒಂದು ಕಳಿಸ್ಬೇಕಂತಿತ್ತು. ಅವರೊಂದು ನಿಮಗೆ ಗಿಫ್ಟ್ ಕಳಿಸಿದ್ದಾರೆ. ಹಾಗೆ ಅದನ್ನು ನಾವು ಅನ್ಬಾಕ್ಸಿಂಗ್ ಮಾಡುವ, ಆಮೇಲೆ ನಾವು ಕಂಟಿನ್ಯೂ ಬ್ಲಾಗ್ ನೋಡುವ ಆಯ್ತಾ. ಒಂದು ನಿನ್ನೆ ಬಂದಿತ್ತು ನನಗೆ ಪಾರ್ಸೆಲ್, ಹಾಗೆ ಓಪನ್ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೇನೆ. ಹಾಗೆ ಇದರಲ್ಲಿ ಒಂದು ನನಗೆ ಗಿಫ್ಟ್ ಕಳಿಸಿದ್ದಾರೆ ಗೈಸ್. ಹಾಗೆ ಇದನ್ನು ನಾವು ಅನ್ಬಾಕ್ಸಿಂಗ್ ಮಾಡಿ ನೋಡುವ. ನಿಮಗೂ ಕೂಡ ಲೈಕ್ ಆದರೆ ನೀವು ಕೂಡ ಇದನ್ನು ನೀವು ಆನ್ಲೈನಲ್ಲಿ ಆರ್ಡರ್ ಕೂಡ ಮಾಡ್ಬೋದು. ಅವ್ರ ವಾಟ್ಸಪ್ ನಂಬರ್ ಎಲ್ಲ ನಾನು ಸ್ಕ್ರೀನಲ್ಲಿ ಕೊಡ್ತೇನೆ. ಮೊದಲು ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಅನ್ಬಾಕ್ಸಿಂಗ್ ಮಾಡಿ ನೋಡುವ. ಹ್ಯಾಂಡ್ ಮೇಡ್ ಗಿಫ್ಟ್. ಎಂತ ಗೊತ್ತಾ, ಈ ಗಿಫ್ಟನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ಅಲ್ಲಾಂದರೆ ನಿಮ್ಮ ಕಸಿನಿಗೆ, ಯಾರಿಗೂ ಕೂಡ ನೀವು ಇದನ್ನು ಕೊಡ್ಬೋದು. ಹಾಗೆ ಓಪನ್ ಮಾಡುವ, ಈಗ ನಾವು ಅನ್ಬಾಕ್ಸಿಂಗ್ ಮಾಡುವ. ಏನು ಬರೆದಿದ್ದಾರೆ ನೋಡಿ, 100% ಹ್ಯಾಂಡ್ ಮೇಡ್, ಮೇಡ್ ವಿತ್ ಲವ್, ಎ ಟಿನಿ ಬಾಕ್ಸ್ ಫಿಲ್ಡ್ ವಿತ್ ಲವ್ ಆ್ಯಂಡ್ ಹ್ಯಾಪಿನೆಸ್ ಫಾರ್ ಯು. ಹಾಗೆ ಭಾರಿ ಚಂದದ ಕಾರ್ಡ್. ಓಪನ್ ಮಾಡೋಣ ನಾವೀಗ. ಇದನ್ನೊಂದು ನೋಡುವಾಗ ಏನು ಕಳಿಸಿದ್ದಾರೆ ಅಂತ. ಶೋಕ್ ಬರ್ಬೋಣದ ಮೊದಲು ಇದನ್ನು ನೋಡ್ಕೊಳ್ಳುವ. ಒಂದು ಚಂದದ ಲೆಟರ್ ಬರೆದಿದ್ದಾರೆ ಗೈಸ್, ಮಸ್ತ್ ತುಂಬ ಚಂದ ಉಂಟಾಯ್ತಾ. ಡಿಯರ್ ಸಂಧ್ಯಾ, ಐ ಹ್ಯಾವ್ ಬೀನ್ ವಾಚಿಂಗ್ ಯುವರ್ ಲಾಗ್ಸ್ ಫಾರ್ ದ ಫಾಸ್ಟ್ ಫ್ಯೂ ಮಂತ್. ತುಂಬ ಟೈಮಿಂದ ನಮ್ಮ ಲಾಗ್ ನೋಡ್ತಾ ಇದ್ದಾರಂತೆ. ಹಾಗೆ ಒಂದು ಫ್ಯಾಮಿಲಿ ಮೆಂಬರ್ ಥರ ನನ್ನನ್ನು ಒಂದು ಫೀಲ್ ಮಾಡ್ತಾರಂತೆ. ನಾನೊಂದು ಇನ್ಸ್ಪಿರೇಷನ್ ಎಲ್ಲರಿಗೂ. ಹಾಗೆ ಒಂದು ನನ್ನೊಟ್ಟಿಗೆ ವರ್ಕನ್ನು, ಒಂದು ಗಿಫ್ಟನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾರಂತೆ. ಹಾಗೆ ಒಂದು ಈ ಲೆಟರ್ ತುಂಬ ಒಳ್ಳೆದುಂಟು. ಹರೇ ಕೃಷ್ಣ
ಯು ಆರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಮೆನ್ ಐ ಹ್ಯಾವ್ ಎವರ್ ಸೀನ್. ಕಾರ್ಡ್ ಚಂದ, ತುಂಬಾ ಚಂದ ಉಂಟಾಯ್ತಾ. ಇದನ್ನು ನಾನು ತೆಗೆದಿಡ್ತೇನೆ. ಆಮೇಲೆ ಒಂದು ನಂಗೆ ಚಂದದ ಒಂದು ನೋಟ್ ಪ್ಯಾಡ್ ಕಳಿಸಿದ್ದಾರೆ ಗೈಸ್. ಇದು ಅವರೇ ಮಾಡಿರೋದು, ಎಲ್ಲ ಹ್ಯಾಂಡ್ ಮೇಡ್ ಐಟಮ್. ನೋಡ್ಬೋದು ನಿಮಗೆ ಇದ್ರಲ್ಲಿ ನಾವು ಡೇಟ್, ನಾವು ಏನು ಮಾಡ್ಬೇಕಂತ ತಿಳ್ಕೊಂಡಿದ್ದೇವೆ, ನಮ್ಮ ಗೋಲ್ ಅದೆಲ್ಲ ಬರಿಬಹುದು. ತುಂಬಾ ಚಂದ ಇದೆ ಆಯ್ತಾ, ನೋಡ್ಬೋದು ಗೈಸ್ ಇದರಲ್ಲಿ ಎಂತ ಉಂಟಂತ. ಇದು ಮೇನ್ ಗಿಫ್ಟ್ ಆಯ್ತು ಗೈಸ್. ನೋಡುವ ಟೈಮ್ ಬಂತು. ಕಜವನ್ನು ಬಿಸಾಡುವ ವಾ. ನೋಡಿ ಗೈಸ್, ನೋಡಿ ಎಷ್ಟು ಚಂದದ ಎಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ ಆಯ್ತಾ. ಅಂದ್ರೆ ಫ್ರಿಡ್ಜ್ ಅಲ್ಲಿ ಕೂಡ ಹಾಕ್ಬೋದು, ನೋಡಿರ್ಬೋದು. ಅದು ಫ್ರಿಡ್ಜ್ ಅಲ್ಲಿ ಈಗ ಅಂಟಿಸುದಲ್ವಾ. ಈಗ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಅಂಟಿಸ್ಲಿಕ್ಕೆ ಆಗ್ತದೆ ನೋಡಿ, ಫ್ರಿಡ್ಜ್ ಅಲ್ಲಿ ಕೂಡ ಅಂಟಿಸ್ಲಿಕ್ಕೆ ಆಗ್ತದೆ, ಗೋಡ್ರೇಜ್ ಅಲ್ಲಿ ಅಂಟಿಸ್. ನಾನು ಮತ್ತೆ ಇದು ನನ್ನ ಜೊತೆ ನಾಯಿ, ಮತ್ತೆ ನನ್ನ ಫೇವ್ರೆಟ್ ಕೃಷ್ಣ, ನಮ್ಮ ಬ್ಲಾಕಿ, ಮತ್ತೆ ಇದು ಮೊನ್ನೆ ಇವನು ಬುಳ್ಳ, ಆಮೇಲೆ ಅಮ್ಮ, ಚಿಂಚು, ಇದು ನನ್ನ ಬರ್ಡೇ ದಿವಸ ಅಮ್ಮನ ಜೊತೆ ಪಿಕ್ ತಗೊಂಡದ್ದು, ಇದು ಪಿಂಕಿ, ಮತ್ತೆ ಇದೊಂದು ಕೃಷ್ಣ. ಒಳ್ಳೆದಾಗಿದೆ ಆಯ್ತಾ. ಇದು ಅವರ ಇನ್ಸ್ಟಾಗ್ರಾಮ್ ಪೇಜ್ ಗೈಸ್, ನೋಡಿ ನೀವು ಇಲ್ಲಿಂದ. ನೋಡ್ಬೋದು ತುಂಬಾ ಚಂದ ಇದೆ. ಇದರ ಹಿಂದೆ ನಿಮ್ಗೆ ಇದು ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಗೋಡೆಯಲ್ಲಿ ಕೂಡ ಇಡ್ಬೋದು, ಅಡ್ಡ ಇಡ್ಬೋದು, ಗೋಡೆಯಲ್ಲಿ ಫಿಕ್ಸ್ ಕೂಡ ಮಾಡ್ಬೋದು, ಹಾಗೆ ಶೋಕೇಸ್ ಅಲ್ಲಿ ಕೂಡ ಇಡ್ಬೋದು. ತುಂಬಾ ಯೂಸ್ ಉಂಟು. ಮತ್ತೆ ಇದನ್ನ ತೆಗೆದು ನಾವು ನಮ್ಮ ಇದಕ್ಕೂ ಕೂಡ ಸ್ಟಿಕ್ ಮಾಡ್ಬೋದು. ಚಂದ ಇದೆ. ಇದನ್ನು ಕೂಡ ನೀವು ಸ್ಟಿಕ್ ಮಾಡ್ಬೋದು. ನೀವು ಎಲ್ಲಿ ಯಾವುದು ಇದಕ್ಕೆ ಅಂತ ಫ್ರಿಡ್ಜ್ ಅಂತ ಅಲ್ಲ, ಯಾವುದು ಕೂಡ ಕಬ್ಬಿಣದ ಇದ್ರೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಮಾಡಿ ಗಿಫ್ಟ್ ಕೊಡ್ಬೋದು. ಒಂದು ಟೈಮ್ ಅಲ್ಲಿ ಇತ್ತಲ್ಲ, ಎಲ್ಲ ಫೋಟೋಸ್ ಆಗಿ ನಾವು ಇನ್ನೆಲ್ಲ ಗಿಫ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ಮದುವೆಗೆಲ್ಲ ಗಿಫ್ಟ್ ಕೊಡ್ತೇವೆ, ಹಾಗೆ ಇದನ್ನೆಲ್ಲ ಗಿಫ್ಟ್ ಕೊಡ್ಬೋದು. ಹಾಗೆ ಯಾರಿಗಾದ್ರೂ ನಿಮ್ಗೆ ಬೇಕಿದ್ರೆ ಗೈಸ್, ಇಲ್ಲಿ ಸ್ಕ್ರೀನ್ ಅಲ್ಲಿ ಒಂದು ನಂಬರ್ ಬರ್ತದೆ, ಅದಕ್ಕೆ ನೀವು ವಾಟ್ಸ್ಆಪ್ ಮಾಡ್ಬೋದು. ಹಾಗೆ ನೀವು ನನ್ನ ವ್ಯೂವರ್ಸ್ ಆಗಿ ನನ್ನ ಥ್ರೂ ಆಗಿ ನೀವು ತರಿಸೋದಾದ್ರೆ ಅಲ್ಲಿ ಹೇಳಿ ನನ್ನ ಸಬ್ಸ್ಕ್ರೈಬರ್ ಅಂತ ನೀವು ಮೆನ್ಷನ್ ಮಾಡಿ, ನಿಮ್ಗೆ 10% ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು. ತುಂಬಾ ಟೈಮ್ ಇಲ್ಲ ಈ ಆಫರ್, ಸ್ವಲ್ಪ ದಿನ ಮಾತ್ರ. ಹಾಗೆ ಹೋಗಿ ನೀವು ಇದು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ಗೆ ಅವರದು ವಾಟ್ಸಪ್ ಕೂಡ ಕೊಟ್ಟಿರ್ತೇನೆ, ಹಾಗೆ ಅವರದ್ದು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿರ್ತೇನೆ. ಅಲ್ಲಿಂದ ಕೂಡ ಹೋಗಿ ನೀವು ಡೈರೆಕ್ಟ್ ಅಲ್ಲಿ ಹೋಗಿ ಅವರ ಹತ್ರ ಮಾತಾಡ್ಬೋದು, ಹಾಗೆ ತಗೊಳ್ಬಹುದು. ನಂಗೆ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದು ಕೂಡ ಅವರೇ ಒಂದು ಟ್ರಾವೆಲ್ ಮಾಡಿಕೊಂಡು ಬಂದು ಇಲ್ಲಿ ನಿಯರ್ ಕೊಟ್ಟು ಹೋಗಿದ್ದಾರೆ ನನಗೆ, ಹಾಗೆ ಥ್ಯಾಂಕ್ ಯು. ಹಾಗೆ ಈ ಲೆಟರಿಗೆ ಈ ನೋಟ್ ಪ್ಯಾಡ್ ಸ್ಪೆಷಲಿ ನನಗೆ ಅಂತ ಮಾಡಿದಂತೆ ಅವರು, ಥ್ಯಾಂಕ್ ಯು. ಈಗ ವೆರಿ ಗುಡ್ ಮಿಂಚ. ಅದೆಲ್ಲ ಬೇಸಿಕ್ ಕೆಲಸ ಆಯಿತು. ಬೇಸಿಕ್ ಅಂದರೆ ಬಟ್ಟೆ ಹೋಗೋದು, ನೆಲ ಒರೆಸೋದು, ಅನ್ನ ಇಡೋದು ಅದೆಲ್ಲ ಆಯಿತು. ಪದಾರ್ಥದ್ದು ಮೇನ್ ನಮ್ಮ ಒಂದು ಕೆಲಸ ಉಂಟಲ್ಲ ಅದು. ಆಗ ಅದಕ್ಕೆ ಅಮ್ಮಗೆ ನಿನ್ನೆ ಕೋಳಿದು ಪದಾರ್ಥ ಉಂಟು ಸ್ವಲ್ಪ, ಹಾಗೆ ಇವತ್ತೇನು ಮಾಡುವಂತಿದ್ದೇನೆ ಅಂತ ಹೇಳಿದರೆ, ಒಂದು ಬೆಂಡೆಕಾಯಿದೊಂದು ಪುಳಿ ಮುಂಚಿ ಮಾಡ್ತೇನೆ, ಆಮೇಲೆ ಇದರ ಪಲ್ಯ ಮಾಡುವಂತ ಇದ್ದೀನಿ ಇವತ್ತು. ಗಂಟೆ ಆಯಿತು, 11 ಆಯಿತು, ರೆಡಿ ಮಧ್ಯಾಹ್ನವರೆಗೆ ಇದೆ ಆಯಿತು. ಮಾಡುವ ಪರಪ ಮಾಡುವ. ನನಗೆ ಬೆಂಡೆಕಾಯಿ ಇಷ್ಟ ತುಂಬ, ಮತ್ತು ಇದೊಂದು ಪಲ್ಯ ತುಂಬ ಒಳ್ಳೆಯದಲ್ಲ. ಅಮ್ಮನೆ ಕೊಡೋದಿಲ್ಲ ಬೆಂಡೆಕಾಯಿ, ಅವರಿಗೆ ಶೀತ. ಮನೆಗೆ ಕೋಳಿದು ಪದಾರ್ಥ ಉಂಟು, ಮತ್ತು ಪಲ್ಯ ಕೊಟ್ಟರೆ ಪಲ್ಯ ಆಯಿತು. ಪಲ್ಯ ಆಯಿತು. ಈಗ ಬೆಂಡೆಕಾಯಿ ಸಾರಿಗೆ ಇಲ್ಲಿ ಬಿಸಿ ಮಾಡ್ತಿದ್ದೇನೆ. ಮತ್ತು ನೋಡಿ ಈಗ ಇದು ಅಮ್ಮನಿಗೆ ಕೋಳಿತ್ತು ನೀನು ಮಾಡಿರೋದು ಆಯಿತಾ ಉಂಟು, ಇದನ್ನು ಬಿಸಿ ಮಾಡಿದರೆ ಆಯಿತು. ಮತ್ತೇನಂತ ಹೇಳಿದರೆ ಅಮ್ಮನಿಗೆ ಒಂದು ಬಪ್ಪಂಗಾಯಿ ಉಂಟು ನಮ್ಮ ಹತ್ರ, ತಂದು ದಿನ ಆಯ್ತದು ಪಪ್ಪಾಯಿ ಕಾಯಿ, ಅಂದರೆ ನಮ್ಮ ಪಕ್ಕದ ಮನೆಗೆ ಕೊಟ್ಟರು. ಹಾಗಾಗಿ ಅದರೊಂದು ಪಲ್ಯ ಬೇಕಂತ ಹೇಳಿದ್ರು. ಈಗ ನೋಡಿ ಅದು ಪಪ್ಪಾಯ, ಅದನ್ನಕ್ಕೆ ಒಂದು ಪಲ್ಯ ಮಾಡುವ ಅಂತ ಹೇಳಿ ಆಯಿತು ಬೇಕು ಪಲ್ಯ. ಇದು ಪಪ್ಪಾಯ ಪಲ್ಯ, ಕಾಯಿ ಪಪ್ಪಾಯ ಅಂದರೆ ಆರೆ ಹಣ್ಣು ಅರ್ಧ ಕಾಯಿ ಇರ್ತಲ್ಲ ಅದು. ನಾನು ಇಲ್ಲಿ ನೋಡಿ ಒಂದು ಪದಾರ್ಥ ಮಾಡಿಟ್ಟದ್ದು ನಾನು ಈಗ. ಇದು ಕೋಳಿ ಪದಾರ್ಥ, ಇದು ಸೊಪ್ಪು, ಇದು ಬೆಂಡೆಕಾಯಿ. ಅದು ಅಮ್ಮ ತಿನ್ನಲಿಲ್ಲ, ಅದು ನನಗೆ ಇದು ಅಮ್ಮನಿಗೆ. ತುಂಬ ಹುಡುಗನ ಎಕ್ಸಾಮ್ ಹೇಗಿರ್ತಾರೆ ನಾವು ಮಾಡಿ ಆಲ್ಮೋಸ್ಟ್ ಬರ್ತೀವಿ. ಯಾಕೆ ಗೊತ್ತಾ, ಅವನಿಗೆ ಆ ಇಡೀ ಪಾರ್ಟ್ 1 ಪಾರ್ಟ್ 2 ಅಲ್ಲಿ 3 ಒಂದು ಚಾಪ್ಟರ್ ಮಾತ್ರ ಓದಲಿಕ್ಕೆ ಪೆಂಡಿಂಗ್ ಇರ್ತದೆ, ಮತ್ತೆಲ್ಲ ಓದಿದ್ದಾನೆ. ಮತ್ತೆ ಮಕ್ಕಳೋದ್ರೆ ಗೊತ್ತಿಲ್ಲ, ಅದು ಓದಿದ್ದಾನೆ ಮಾತ್ರ. ಪಪ್ಪಂಗಾಯಿ ಆಡ್ತೇಪ್ಪ.
ಉಪ್ಪು ಸಿಂಗಿ ಅಪ್ಪನದು ಪಾಡಿಜಿ ಬೋಣಪಿರ ಪಾಡು ಪಲ್ಯ ಸರಿ ಆತರಾ ಸೊಪ್ಪು ಬೆಂಡೆಕಾಯಿ ಪಲ್ಯ ಮತ್ತು ಪಪ್ಪಾಯ ಎಮ್ಮಿ ಈಗ ಊಟ ಮಾಡು ಎಕ್ಸಾಮಿನ ಬಂದಾಗ ಫಸ್ಟ್ ಇಡೋದು ವಾಲಿಬಾಲ್ ಆಟವನ್ನು ಅಮೇರಿಕಾ ಅಂತ ಕೂಕೆಟ್ ಎನ್ನುವುದು ಯಾವ ಭಾಷೆ ಪದದಿಂದ ಬಂದಿದೆ ಹಾಂ ಪ್ರಾಣಾಯಾಮನ ಮೋದೀಜ ಪ್ರಾಣಾಯಾಮ ಒಂದು 4 ಒಂದು ಬರುತ್ತಾನ ಬಾಸ್ಕೆಟ್ ಬಾಲ್ ಆಟದ ಒಟ್ಟು ಸಮಯ 10 ನಿಮಿಷಗಳು 60 ಇದು ಇಂದೆಕ್ಕಲ ಉಂಡತ್ತ ಓ ಪಿರೌಡ್ಲ ಇತ್ತನಾ ಒಬ್ಬ ಪಿರೌಡ್ಲಂದು ಇದಕ್ಕೆ ರಾಷ್ಟ್ರಗೀತೆ ಎಷ್ಟು ಸಮಯದಲ್ಲಿ ಅವು ಈಸಿ ಗೊತ್ತಿತ್ತನ ಅದ 48 52 ಪ್ರಾಣಾಯಾಮ ಎಂದರೆ ಓದೀಜಿ ಯಾಬೋದಿ ಶಾಲೆ ಮಧ್ಯಮ ಇದು ಒಂದು ಗೊತ್ತುಂಡು ಓದು ಕೊಡೆದ ಪ್ರಜ್ಞದ ಪೂಜೆ ಎಂದರೇನು ಓದುದುಂಡು ಆರ್ಕೆಸ್ಟ್ರಿಕ್ ಅಳತೆ ಓದುದುಂಡು ಬರೆತಾನ ಅವಳು ಓದೀಜಿ ಸುಟ್ಟ ಗಾಯಗೆ ಉಪಚಾರ ಓದುದುಂಡು ಇಂಗುಲ ಓದೀಜಿ ಪಾರಿ ಒಂದು ಜಸ್ಟ್ ಪಾಸ್ ಅವಲಿ ಅನ್ನದ ಇಂಥ ಚಿತ್ರ ಬಿಡಿಸಿ ಬಾಸ್ಕೆಟ್ ಬಾಲ್ ಬರ್ತದೆ ಪಾಸ್ ಅವಲಿ ಅತ್ತ ನಾವನ್ನು ಲೆಕ್ಕ ಹಾಕಿ ಕೂಡ ಆಯಿತು 60ರಲ್ಲಿ 40 ಜಸ್ಟ್ ಪಾಸ್ ಆದರೆ ಸಾಕು ನನಗೆ ನಿಮಗೆ ಕೃಷಿ ತೋರಿಸ್ಲಿಲ್ಲ ನಾನು ನೀರು ತುಂಬಿಸ್ತಾ ಇದ್ದೇನೆ ಸಿಂಟೆಕ್ಸಿಗೆ ಕೃಷಿ ತೋರಿಸ್ಲಿಲ್ಲ ಅಲ್ಲ ಈಗ ಮತ್ತು ಇದರ ಹೂ ಇತ್ತಲ್ಲ ಗೈಸ್ ಇದ್ರ ಹೂ ಇತ್ತಲ್ಲ ಇದು ತೆಕ್ಕರಂತೆ ಅಮ್ಮ ಕೂಡ ಹೇಳಿದ್ರು ನಿನ್ನೆ ಆಗಿತ್ತಲ್ಲ ಅದು ಇವತ್ತು ನೀರು ನಾವು ಹೊಡಿಲಿಲ್ಲ ಯಾಕಂದ್ರೆ ಗೊತ್ತಾ ನಿನ್ನೆ ನಾವು ನೀರು ತರಿಸಿದ್ವಲ್ಲ ಆವಾಗ ತುಂಬ ನೀರು ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ಕೊಡಲಿಲ್ಲ ನೀರು ಇನ್ನು ನಾಳೆ ಬೆಳಗ್ಗೆ ಟೈಮ್ 5:20 ಇವಾಗ ಇವರು ಬರ್ತೇನೆ ಅಂತ ಹೇಳಿದ್ರು ಫ್ಯಾನ್ ಫಿಟ್ ಮಾಡ್ತಾರಲ್ಲ ನೀನೆ ನಾನು ಫ್ಯಾನ್ ತೆಗೊಂಡಿದ್ದೆ ಒಂದು ಆನ್ಲೈನಲ್ಲಿ ಗೊತ್ತಿತ್ತು ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರು ಈಗ ಬರುವಾಗ ನಾನು ಒಂದು ಹೇಳಿದೆ ಒಂದು ಎಕ್ಸ್ಟ್ರಾ ತಿರುಗಿಸ್ತೇವಲ್ಲ ನಾವು 1 2 ಅಂತ ಹೇಳಿ ಅದು ಒಂದು ಕಮ್ಮಿ ಅಂತ ಹೇಳಿದೆ ಅದು ಮತ್ತೆ ಒಂದು ಇದು ಅಂತ ರಾಡ್ ಸ್ವಲ್ಪ ಕೆಳಗೆ ಬರಲಿ ಅಂತ ಶೆಕೆ ಆಯಿತಾ ಒಳಗಡೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮದು ಅಂದರೆ ಸ್ಲ್ಯಾಪ್ ಇದೆ ಮನೆ ಆದರೂ ಮೇಲೆ ಡೈರೆಕ್ಟ್ ನಮ್ಮ ಆ ಕಡೆ ಮರ ಎಲ್ಲ ಇಲ್ಲಲ್ಲ ಡೈರೆಕ್ಟ್ ಬೀಳ್ತದೆ ಹಾಗೆ ಮತ್ತು ಚಿಂಚು ಏಣಿ ತರಲಿಕ್ಕೆ ಹೋದ ಇನ್ನು ಎಕ್ಸಾಮ್ಗೆ 5 ದಿನ ಉಂಟು ನೆಕ್ಸ್ಟ್ ಎಕ್ಸಾಮ್ಗೆ ಹಾಗೆ ತಗೊಂಡು ಬಂದು ಚಾವಡಿ ಹಿಡ್ದು ಉಲೈದಿಲ್ಲ ಹಾಗೆ ನಾನು ಬಟ್ಟೆ ತೆಗಿತೀನಿ ಉಪ್ಪಳಾಗಿತ್ತು ಆಮೇಲೆ ಬರ್ಬೋದು ಹತ್ತಲಾಗ್ಬೋದು 2 ಫ್ಯಾನ್ ಸರಿ ಮಾಡಲಿಕ್ಕೆ ಉಂಟು ಅಂದರೆ ಈಗ ನಮ್ಮ ರೂಮಿನ ಫ್ಯಾನ್ ಉಂಟಲ್ಲ ಅದನ್ನು ಚಾವಡಿಗೆ ಹಾಕಲಿಕ್ಕೆ ಹೊಸ ಫ್ಯಾನ್ ಉಂಟಲ್ಲ ಅದನ್ನು ರೂಮಿಗೆ ಹಾಕಲಿಕ್ಕೆ ಗೈಸ್ ಫ್ಯಾನ್ ಫಿಕ್ಸ್ ಆಯ್ತಾಯ್ತಾ ಮಸ್ತ್ ಫ್ಯಾನ್ ಮಾರೆ ಒಮ್ಮೆ ತೋರಿಸಿಂದೆ ಅಂದ್ರೆ ಅಷ್ಟು ಕೂಲ್ ಆಗ್ತಾ ಉಂಟು ಇಲ್ಲಿ ತುಂಬಾ ಬಿಸಿ ಆಗ್ತಿತ್ತು ನಮಗೆ ಹಾಗೆ ಕಂಪನಿ ಯಾವುದು ಅಂತ ಹೇಳಿದ್ರೆ ಈ ಫ್ಯಾನ್ ಇದ್ದು ಕ್ರಾಂಪ್ಟನ್ ಅಂತ ಕಂಪನಿ ಗೈಸ್ ಒಳ್ಳೇದಿದೆ ಅದು ಕೂಡ 2 ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇದು ಯಾವುದು ನನ್ನ ಲೆಕ್ಕದಲ್ಲಿ ಪ್ರಮೋಷನ್ ಅಲ್ಲ ಈಗ ಫಿಕ್ಸ್ ಮಾಡಿ ಹೋದ್ರು ಅವರು ಅದು ಮತ್ತೆ ಚಾರ್ಜ್ ನಾನು ಬೇರೆ ಕೊಟ್ಟದ್ದು ನೀವು ಇನ್ಸ್ಟಾಲೇಷನ್ ಆನ್ಲೈನ್ ಅಲ್ಲಿ ಸಿಗುತ್ತೆ ನೀವು ಮಾಡಬಹುದು 2 ಇಯರ್ ಗ್ಯಾರಂಟಿ ಅದು ಕೂಡ 1,500ಕ್ಕೆ ಈ ಫ್ಯಾನ್ ಆಗ್ಬಹುದು ಹಾಗೆ ನಮ್ಮ ಹೊರಗಡೆ ಒಂದು ಇಲ್ಲಿದ್ದು ಫ್ಯಾನ್ ಇತ್ತಲ್ಲ ಅದನ್ನು ಹೊರಗಡೆ ಹಾಕಿದ್ವಿ ಇನ್ನು ಗಾಳಿಯೇ ಗಾಳಿ ತೋರಿಸ್ತೇನೆ ನಿಮಗೆ ನಾನು ಇಲ್ಲಿ ನೋಡಿ ಗೈಸ್ ಹೊರಗಡೆ ಹಾಕಿದ್ವಿ ಹೊರಗಡೆ ಇನ್ನು 2 ಫ್ಯಾನ್ ನಮ್ದು ನೋಡಿ ಆ ಫ್ಯಾನ್ ಈ ಫ್ಯಾನ್
ಇನ್ನು ನಾವು ಆರಾಮ್ಸೆ ಮಲಗ್ಬೋದು. ಅಮ್ಮ, ನಾನು, ಚಿಂಚು ಎಲ್ಲ ಹೊರಗಡೆ 3 ಜನ. ಮತ್ತೆ ಅಲ್ಲಿ ಅಪರೂಪಕ್ಕೆ ಮಲಗ್ತೇನೆ ಆಗ ಕೂಡ. ನಿಮ್ಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ, ಇಲ್ಲಿಂದ ಬೇಕಿದ್ದವ್ರು ತಗೊಳ್ಬಹುದು.